ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮ್ಗೆ ಪ್ಲೈನ್ ಬ್ಲೌಸ್ ನ ಒಂದು 15ರಿಂದ 20 ನಿಮಿಷದಲ್ಲಿ ನಾವು ಯಾವ ರೀತಿ ಸ್ಟಿಚ್ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಪ್ಲೈನ್ ಬ್ಲೌಸ್ ನ ಸೊ ಫಾಸ್ಟ್ ಆಗಿ ಯಾವ ರೀತಿ ಸ್ಟಿಚ್ ಮಾಡೋದು, ಸೊ ಯಾವ ರೀತಿ ಫಸ್ಟ್ ನಾವು ರೆಡಿ ಮಾಡ್ಕೊಳ್ಳೋದು, ಸೊ ಕಂಪ್ಲೀಟ್ ಡೀಟೇಲ್ ಫಾಸ್ಟ್ ಆಗಿ ಪ್ಲೈನ್ ಬ್ಲೌಸ್ ನ ಹೇಗೆ ಸ್ಟಿಚಿಂಗ್ ಮಾಡೋದು ಅನ್ನೋದು ಇವತ್ತಿನ ಟಾಪಿಕ್. ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ಹಾಗೆ ಇನ್ನೊಂದು ವಿಷಯ, ಬೇಸಿಕ್ ಆನ್ಲೈನ್ ಕ್ಲಾಸ್ ಥರ್ಡ್ ಬ್ಯಾಚ್ ಮೇ 23ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್, ಆ ನಂಬರ್ಗೆ ಮೆಸೇಜ್ ಮಾಡಿ ಡೀಟೇಲ್ಸ್ ತಗೋಬಹುದು. ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಏನೇ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ನೋಡಿಲ್ಲ ಅಂದ್ರೆ ನೋಡಿ, ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ವಿಡಿಯೋ ಲಿಂಕ್ ಕಳಿಸಿ ಅಂತ ಖಂಡಿತ ಅಲ್ಲಿ ಕೂಡ ಸಿಗುತ್ತೆ. ಸೊ ಅಲ್ಲಿ ಏನೇನು ಹೇಳ್ಕೊಡ್ತೀನಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಅನ್ನೋದು ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ. ಸೊ ಚೆಕ್ ಮಾಡ್ಬೋದು. ಮೇ 23ನೇ ತಾರೀಕಂದ ಯಾರಾದ್ರೂ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಕೋರ್ಸ್ ನ ಚಾರ್ಜ್ ಬಂದು 2,000 ರೂಪಾಯಿ. ಕಂಪ್ಲೀಟ್ ಏನ್ ಬೇಸಿಕ್ ಆನ್ಲೈನ್ ಕೋರ್ಸ್ ಇದೆ, ಸೊ ಕಂಪ್ಲೀಟ್ ಕೋರ್ಸ್ ಚಾರ್ಜ್ ಬಂದು 2,000 ರೂಪಾಯಿ. ಓಕೆನಾ? ಸೊ ಬನ್ನಿ ನಮ್ ಟಾಪಿಕ್ ಶುರು ಮಾಡೋಣ. ಸೊ ಫಸ್ಟ್ ಗೆ ನಾವು ಸ್ಲೀವ್ ನ ತಗೊಂಬೇಡ. ಸ್ಲೀವ್ ಗೆ ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಪಟ್ಟಿ ಪೀಸ್ ಕಟ್ಕೊಳ್ಬೇಕು. ಸೊ ಇದ್ರ ಕಟಿಂಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನ ಈಸಿಯಾಗಿ ತೋರಿಸ್ಕೊಟ್ಟಿದೀನಿ. ನೋಡಿಲ್ಲ ಯಾರು ನೋಡಿ. ಸೊ ಫಸ್ಟ್ ಗೆ ನಾನು ಇಲ್ಲಿ ಕಟಿಂಗ್ ಮಾಡುವಾಗ ಇಲ್ಲಿ ಯಾವುದೇ ಎಕ್ಸ್ಟ್ರಾ ಬಿಟ್ಟಿಲ್ಲ. ಏನಕ್ಕಂದ್ರೆ ಫಸ್ಟ್ ನಾವು ಎಕ್ಸ್ಟ್ರಾ ಬಿಟ್ರೆ ಇನ್ ಕೇಸ್ ಕೆಲವರು ಬಟ್ಟೆ ಕಡಿಮೆ ಕೊಟ್ಟಿರ್ತಾರೆ, ಸೊ ಅವಾಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಎಕ್ಸ್ಟ್ರಾ ಬಿಟ್ಟಿಲ್ಲ. ಏನ್ ಕಟಿಂಗ್ ಕ್ಲಾಸ್ ಇದೆ ಇದರಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇವಾಗ ನಾನು ಇದಕ್ಕೆ ಪಟ್ಟಿ ಪೀಸ್ ಕಟ್ಕೊಳ್ತೀನಿ. ಸೊ ಮಿಕ್ಕಿರುವಂತ ಫ್ಯಾಬ್ರಿಕ್ ಅಲ್ಲಿ ಪಟ್ಟಿ ಪೀಸ್ ಕಟ್ ಮಾಡ್ಕೊಂಡಿದೀನಿ. ಸೊ ಫಸ್ಟ್ ಗೆ ಸ್ಲೀವ್ ಗೆ ನಾವು ಈ ರೀತಿ ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಪಟ್ಟಿ ಪೀಸ್ ಕಟ್ಕೊಳ್ಳುವಾಗ ನೀವು ಫ್ರಂಟ್ ಶೇಪ್ ಗೆ ನಾವು ನಾಚ್ ಹಾಕೊಂಡಿರ್ತೀವಿ. ಫ್ರಂಟ್ ಶೇಪ್ ಆಪೋಸಿಟ್ ಕಾಣಬೇಕು. ಸೊ ಅದನ್ನ ನೀವು ಕನ್ಫರ್ಮ್ ಮಾಡ್ಕೊಂಡು ಸ್ಟಿಚ್ ಹಾಕ್ಬೇಕು. ಸೊ ಫಸ್ಟ್ ಈ ರೀತಿ ಸ್ಲೀವ್ಗೆ ಪಟ್ಟಿ ಪೀಸ್ ಏನಿದೆ ಅದು ಕಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಸೊ ಸ್ಲೀವ್ ಕೆಲಸ ಏನಿತ್ತು ಅದು ಮುಗೀತು. ಸೊ ಸೈಡಲ್ಲಿ ಇಟ್ಕೊಂಬೇಡ. ಸೊ ನೆಕ್ಸ್ಟ್ ಬ್ಯಾಕ್ ಪಾರ್ಟ್. ಸೊ ಬ್ಯಾಕ್ ಪಾರ್ಟ್ಗೂ ಅಷ್ಟೇ, ಇದರಲ್ಲೂ ಏನು ಜಾಸ್ತಿ ಕೆಲಸ ಇಲ್ಲ. ಜಸ್ಟ್ ಏನ್ ಪಟ್ಟಿ ಪೀಸ್ ಇದೆ ಅದು ಕಟ್ಕೊಳ್ಳೋದಷ್ಟೇ.
ಸೊ ಇಷ್ಟು ಸ್ಟಿಚ್ ಮಾಡಿದಾದ್ಮೇಲೆ ಇದ್ರ ಡಾಟ್ಸ್ ಇಟ್ಕೊಳ್ಳೋಣ. ಒಂದ್ ಸೈಡ್ ಡಾಟ್ಸ್ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು, ಇದನ್ನ ಫೋಲ್ಡ್ ಮಾಡಿ ಈ ಡಾಟ್ಸ್ ಎಲ್ಲಿದೆ ಅಲ್ಲಿ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಇಲ್ಲಿಂದ ಎಷ್ಟಿದೆ ನೋಡಿ, ಇಲ್ಲಿವರೆಗೂ ಇದೆ. ಸೊ ಟೇಪಲ್ಲಿ ಮೆಷರ್ ಮಾಡ್ಕೊಳ್ಳಿ. ನಿಮ್ಗೆ ಈ ತರ ಎಲ್ಲ ನೋಡ್ಕೊಳಕ್ ಬರ್ಲಿಲ್ಲ ಅಂದ್ರೆ ನೋಡಿ, ಈ ತರ ಡಾಟ್ಸ್ ಮಾರ್ಕ್ ಹಾಕೊಂಡು ಡಾಟ್ಸ್ ಇಟ್ಕೊಂಬೇಡ. ಸೊ ನೋಡಿ, ನಮ್ ಬ್ಯಾಕ್ ಪಾರ್ಟ್ ಅಲ್ಲಿ ಇದ್ದಿದ್ದ ಕೆಲಸ ಮುಗೀತು. ಸೊ ಫೈನಲ್ ಉಳಿದಿರೋದು ಫ್ರಂಟ್ ಪಾರ್ಟ್. ಫ್ರಂಟ್ ಪಾರ್ಟ್ ಅಲ್ಲಿ ಸ್ವಲ್ಪ ಕೆಲಸ ಇರುತ್ತೆ. ಸೊ ಬೇಗ ಬೇಗ ಮಾಡ್ಕೊಂಡ್ಬಿಡೋಣ. ಓಕೆನಾ. ಫಸ್ಟ್ ಡಾಟ್ಸ್ ಏನಿದೆ ಸೊ ಅದನ್ನ ಹಿಡ್ಕೊಂಡ್ಬಿಡೋಣ. ಸೊ ಈ ರೀತಿ ಫಸ್ಟ್ ಡಾಟ್ಸ್ ನ ಹಿಡಿದು ರೆಡಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಿತ್ತು ಕೆಲಸ ಮುಗೀತು. ಸೊ ಇವಾಗ ಫ್ರಂಟ್ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಸೊ ಫ್ರಂಟ್ ಪಟ್ಟಿಗೆ ಈ ಬಟ್ಟೆನಲ್ಲಿ ಫ್ರಂಟ್ ಪಟ್ಟಿ ಒಂದಕ್ಕೆ ಬಿಟ್ಟು ಮಿಕ್ಕಿದ್ದು ಏನು ಫ್ಯಾಬ್ರಿಕ್ ಇದೆ ಅದು ಎಲ್ಲದಕ್ಕೂ ಇದೇ ಬಟ್ಟೆ ಯೂಸ್ ಮಾಡಿರೋದು. ಸೊ ಕಟಿಂಗ್ ಪಾರ್ಟ್ ಅಲ್ಲಿ ನೋಡಿ ನಾನು ಹೇಗೆ ಸೇವ್ ಮಾಡಿದೀನಿ ಅಂತ. ಸೊ ಇದಕ್ಕೆ ಒಳಗ್ ಹೋಗುತ್ತೆ. ಸೊ ಹಂಗಾಗಿ ಮಂದನೂ ಇದೆ ಬಟ್ಟೆ. ಸೊ ಹಂಗಾಗಿ ಈ ಕಲರ್ ನ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡ್ಕೊಳ್ಬಹುದು. ಒಳಗಡೆ ಹೋಗೋದಕ್ಕೆ ಏನ್ ತೊಂದರೆ ಇಲ್ಲ. ನೀವು ಬೇರೆ ಫ್ಯಾಬ್ರಿಕ್ ಹಾಕೊಳ್ಳಿ. ಸೊ ಟಾಪ್ ಅಲ್ಲಿ ಕಾಣಿಸ್ಬಾರ್ದಷ್ಟೇ ಅದು. ಸೊ ನೋಡಿ, ಕಚ್ಚೆನ ಈ ಕಡೆ ತಳ್ಳಿ ಇದ್ರ ಮೇಲೆ ಎಡ್ಜ್ ಸ್ಟಿಚ್ ಬರಬೇಕು. ಸೊ ಇವಾಗ ನಾವು ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ.
ಈಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ. ಸೊ ಎರಡು ಕಡೆ ಲೆವೆಲ್ ಮಾಡಿ ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇದಾಗಿದ ತಕ್ಷಣ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು, ಸರಿ ಇದೆಯಾ, ಎಲ್ಲಾದ್ರೂ ಏರುಪೇರು ಇದೆಯಾ ಅಂತ ನೋಡಿ. ಒಂಚೂರು ಇದು ಎಕ್ಸ್ಟ್ರಾ ಇದೆ, ಏರಿಕೆ ಫಿಲ್ಟ್ ನೋಡಿ, ಡಾಟ್ಸ್ ನ ಇಲ್ಲಿ ತುಂಬಾ ಚಿಕ್ಕದಾಗಿ ಹಿಡ್ದಿದ್ದೀನಿ ನಾನು. ಸೊ ಇವಾಗ ಕರೆಕ್ಟ್ ಬರುತ್ತೆ ನೋಡಿ, ನೋಡಿ ಕರೆಕ್ಟ್ ಬರುತ್ತೆ. ಸೊ ಈ ರೀತಿ ಫಸ್ಟ್ ರೆಡಿ ಮಾಡ್ಕೊಳ್ಬೇಕು. ಸೊ ಇವಾಗ ಉಪ್ಪಟ್ಟಿ ಕಾಜಾಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಸೊ ಚಿಕ್ಕ ಚಿಕ್ಕ ಪೀಸ್ ಏನ್ ಮಿಕ್ಕಿತ್ತು ಅದ್ರಲ್ಲೇ ನಾನು ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಎರಡು ಪೀಸ್ ನ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಇಲ್ಲೊಂದು ಎಡ್ಜ್ ಸ್ಟಿಚ್ ಹಾಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಯಾವುದೇ ಕೆಲಸ ಆಗಲಿ ನಾವು ಫಿನಿಶಿಂಗ್ ನ ನೀಟಾಗಿ ಕೊಡ್ಬೇಕು. ಸೊ ಅವಾಗಲೇ ನಮ್ ಕೆಲ್ಸಕ್ಕೆ ಒಂದು ಅಂದ ಕಾಣಿಸೋದು, ಚೆನ್ನಾಗಿ ಕಾಣಿಸೋದು. ಹೆಂಗೆಂಗೋ ಮಾಡೋದಲ್ಲ, ಒಂದ್ ಸ್ಟಿಚ್ ಎಕ್ಸ್ಟ್ರಾ ಹಾಕೋದ್ರಿಂದ ಫಿನಿಶಿಂಗ್ ಬರುತ್ತೆ ಅನ್ನೋಗಿದ್ರೆ ಖಂಡಿತ ಅದನ್ನು ಮಾಡಿ. ಸೊ ಈ ತರ ಲೆವೆಲ್ ಮಾಡ್ಕೊಳ್ಳಿ. ಕಾಜಾಪಟ್ಟಿಗೆ ಒಂದು ಸೈಡ್ ಮಡಚಿ ಈ ರೀತಿ ಸ್ಟಿಚ್ ಹಾಕ್ಬೇಕು. ಸೊ ಹುಪ್ಪಟ್ಟಿಗೆ ಎರಡು ಈ ರೀತಿ ಈಕ್ವಲ್ ಆಗಿಟ್ಟು ಎಡ್ಜಸ್ ಸ್ಟಿಚ್ ಹಾಕೊಳ್ಬೇಕು. ಸೀದಾ ಹಾಕೊಳ್ಳಿ. ಸೊ ಇಲ್ಲಿ ಈಕ್ವಲ್ ಆಗಿ ಇಟ್ಕೊಳ್ಳಿ. ಹೇಗಿದ್ರು ನಾವ್ ಇಲ್ಲಿ ಪೈಪಿಂಗ್ ಮಾಡ್ತೀವಿ. ಕೆಳಗಡೆ ಬಾಟಮ್ ಪಾರ್ಟ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇರ್ಲಿ. ಬ್ಲೌಸ್ ಏನಿದೆ ಸೊ ಅದಕ್ಕಿನ್ನ ಒಂದು 1/2 ಇಂಚ್ ಅಷ್ಟು ಎಕ್ಸ್ಟ್ರಾ ಇದ್ರೆ ಸಾಕು. ಮೇಲ್ಗಡೆ ನೋಡಿ ಇಲ್ಲಿ ಪೈಪಿಂಗ್ ಮಾಡ್ತೀವಿ, ಇಲ್ಲಿ ಎಕ್ಸ್ಟ್ರಾ ಅವಶ್ಯಕತೆ ಇಲ್ಲ, ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಫೋಲ್ಡ್ ಆಗಿರುತ್ತೆ. ಇಲ್ಲಿ ಎಡ್ಜ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಇಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ಮೊದಲೇ ಸ್ಟಿಚ್ ಹಾಕೋದ್ರಿಂದ ನಮ್ಗೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದನ್ನ ಮಡಚಿ ಈ ಎಡ್ಜ್ ಅಲ್ಲಿ ಸ್ಟಿಚ್ ಹಾಕೊಳ್ಳೋಣ. ಇಲ್ಲಿ ಕರೆಕ್ಟಾಗಿ ಈಕ್ವಲ್ ಆಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಇಲ್ಲಿ ಸೆಂಟರ್ ಅಲ್ಲಿ ಇನ್ನೊಂದು ಸ್ಟಿಚ್ ಹಾಕೊಳ್ಬೇಕು. ಆವಾಗ ಈ ಕಾಜಾಪಟ್ಟಿ ಅನ್ನೋದು ಸ್ಟಿಫ್ ಆಗಿರುತ್ತೆ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ಇದನ್ನ ಸೈಡಲ್ಲಿ ಇಡೋಣ, ಇದನ್ನ ತಗೊಳ್ಳೋಣ. ಇದನ್ನ ಹೀಗೆ ಹಾಕೊಂಡು ಪೀಸ್ ಉಲ್ಟಾ ನಮಗ್ ಕಾಣ್ಬೇಕು, ಸೀದಾ ಕೆಳಗಡೆ ಹೋಗ್ಬೇಕು. ಈಗ ಇಲ್ಲಿ ಎಡ್ಜ್ ಸ್ಟಿಚ್ ಹಾಕೊಳ್ಳೋಣ. ಸೊ ಒಂದು ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಏನಂದ್ರೆ ಇದಕ್ಕೆ ಲೈನಿಂಗ್ ಹಾಕಿರಲ್ವಲ್ಲ, ಸ್ವಲ್ಪ ಪಟ್ಟಿ ಎಲ್ಲ ತೆಳ್ಳಗೆ ಬರುತ್ತೆ. ಈ ರೀತಿ ಡಬಲ್ ಫೋಲ್ಡ್ ಮಾಡೋದ್ರಿಂದ ಏನಾಗುತ್ತೆ, ಹುಪ್ಪಟ್ಟಿ ಕಾಜಾಪಟ್ಟಿ ಸ್ಟಿಫ್ ಆಗಿರುತ್ತೆ.
ಸೊ ಇಲ್ಲೂ ಅಷ್ಟೇ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಈಕ್ವಲ್ ಇದೆಯಾ ಅಂತ ನೋಡಿ, ಕರೆಕ್ಟಾಗಿ ಈಕ್ವಲ್ ಬರುತ್ತೆ. ಸೊ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ನೀಟಾಗಿ. ಸೊ ಫ್ರಂಟ್ ಪಾರ್ಟು ಮುಗೀತು. ಸೊ ಇವಾಗ ನಾವು ಒಂದಕ್ಕೊಂದು ಜೋಡಿಸೋದು, ಬ್ಯಾಕ್ಗೆ ಫ್ರಂಟ್. ಸೊ ಜೋಡ್ಸಕ್ ಮುಂಚೆ ಚೆಕ್ ಮಾಡ್ಕೊಳ್ಬೇಕು ಇಲ್ಲೂ ಕೂಡ. ಸೊ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟ್ ಬರ್ತಾ ಇದೆಯಾ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಬರ್ತಾ ಇದೆ. ಇನ್ ಕೇಸ್ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಒಂದು 1/4 ಇಂಚಷ್ಟು, ಜಾಸ್ತಿ ಅಂದ್ರೆ ಒಂದು 1/2 ಇಂಚಷ್ಟು ಸೊ ಕಟ್ ಮಾಡಿ. ಅದಕ್ಕಿಂತ ಜಾಸ್ತಿ ಬಂದ್ರೆ ಎಲ್ಲಿ ಪ್ರಾಬ್ಲಮ್ ಆಗಿದೆ, ಎಲ್ಲಿ ನೀವು ಅಟ್ಯಾಚಿಂಗ್ ಮಾಡುವಾಗ ಎಂತ ಪ್ರಾಬ್ಲಮ್ ಮಾಡಿದಿರೋ ಅದೆಲ್ಲ ಚೆಕ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಚೆಕ್ ಮಾಡ್ಕೊಳ್ಳಿ, ಇದು ಕರೆಕ್ಟ್ ಇದೆ, ಇಲ್ಲಿ ಕಟಿಂಗ್ ಮಾಡೋ ಅವಶ್ಯಕತೆ ಏನು ಇಲ್ಲ. ಸೊ ಹಂಗಾಗಿ ಡೈರೆಕ್ಟ್ ಆಗಿ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ. ಸೊ ಇವಾಗ ನಾವ್ ಇದಕ್ಕೆ ಪೈಪಿಂಗ್ ಮಾಡ್ಕೊಳ್ಳೋಣ. ಸೊ ಪೈಪಿಂಗಿಗೆ ಈ ರೀತಿ 1 ಇಂಚ್ ಅಗಲದಲ್ಲಿ, ಈ ಅಗಲ ಒಂದು 1 ಇಂಚ್ ಇರೋ ತರ ಕ್ರಾಸ್ ಪೀಸ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಈಗ ಒಂದಕ್ಕೊಂದು ಜಾಯಿನ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಬ್ಲೌಸ್ ಪೀಸ್ ಏನಿದೆ, ಸೊ ಬ್ಲೌಸ್ ಅದು ಸೀದಾ ಹಾಕೊಳ್ಳಿ. ಸ್ವಲ್ಪ ಒಂದು 1/2 ಇಂಚ್ ಆಚೆ ಬಿಡಿ. ಆಚೆ ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು 1/4 ಇಂಚ್ ಮಾರ್ಜಿನ್ ಅಲ್ಲಿ ಸ್ಟಿಚ್ ಹಾಕೊಳ್ಳಿ. ಸೊ ಬಾಡಿ ಪೀಸ್ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಎಳೆಯೋದ್ರಿಂದ ಶೋಲ್ಡರ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಇದನ್ನ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಎಳಿಬೇಕು. ಹಾಕಿ ಹಿಡ್ಕೊಂಡು ತುಂಬಾ ಎಳೆದ್ ಬಿಸಾಕದಲ್ಲ, ಒಂದು ಮೀಡಿಯಂ ರೇಂಜ್ ಅಲ್ಲಿ ಎಳಿಬೇಕು. ಯಾವ ತರ ಅಂದ್ರೆ, ನಾವು ಇಲ್ಲಿ ಎಳೆದಾಗ ಇದು ತನ್ನಷ್ಟಕ್ಕೆ ತಾನು ಫೋಲ್ಡ್ ಆಗುತ್ತೆ, ಈ ಎಡ್ಜ್ ತನ್ನಷ್ಟಕ್ಕೆ ತಾನು ಫೋಲ್ಡ್ ಆಗುತ್ತೆ. ಸೊ ಆ ತರ ಈ ಕಡೆ ಎಡ್ಜಲ್ಲಿ ಹಿಡ್ಕೊಂಡು ನೀವು ಎಳಿರಿ, ಎಳ್ಕೊಂಡು ಸ್ಟಿಚ್ ಹಾಕಿ. ಸೊ ಒಂದು 1/2 ಇಂಚ್ ಅಷ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡ್ಕೊಂಬಿಡಿ. ಸೊ ಇಲ್ಲಿ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ನೋಡಿ, ಈ ರೀತಿ. ಸೊ ಇವಾಗ ಏನ್ ಮಾಡ್ಬೇಕು, ಇದನ್ನ ಏನ್ ಫೋಲ್ಡ್ ಮಾಡಿದೀವಿ ಈ ತರ ತೆಗಿರಿ, 2 ಸೈಡ್ ಆ ತರ ತಕ್ಕೊಳ್ಳಿ. ತಕ್ಕೊಂಡು ನೋಡಿ ಇಲ್ಲಿ ನೀವು ಗೀರ್ಕೊಳ್ಳಿ. ಸಾಧ್ಯ ಆದ್ರೆ ನೀವು ಇಲ್ಲಿ ಐರನ್ ಕೂಡ ಮಾಡ್ಕೊಳ್ಳಿ, ಓಕೆನಾ. ಪೈಪಿಂಗ್ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಮಾಡಿಕೊಂಡು ಇದನ್ನ
ಈ ಕಡೆಯಿಂದಾನೇ ತೋರಿಸ್ತೀನಿ, ಬಿಗಿನರ್ಸ್ಗೆ ಅರ್ಥ ಆಗಲ್ಲ. ಇದಿರುತ್ತಲ್ಲ, ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಳ್ಳಿ. ಆದಷ್ಟು ಈ ಸೈಡ್ ಬರ್ಲಿ, ಈ ಸೈಡ್ ಬರಬಾರ್ದು. ಏನಕ್ಕಂದ್ರೆ ಆ ಸೈಡ್ ಬಂದ್ರೆ ನಿಮ್ಗೆ ಕಾಣಿಸುತ್ತೆ. ಇಲ್ಲೇನಾದ್ರು ನೀವು ಜಾಸ್ತಿ ಫೋಲ್ಡ್ ಮಾಡಿದ್ರೆ ನೋಡಿ, ಈ ರೀತಿ ಒಂದ್ಸರಿ ಕಟ್ ಮಾಡ್ಕೊಳ್ಳಿ. ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ನೋಡಿ ಈ ರೀತಿ. ಸೊ ಇಲ್ಲಿ ನಾವು ಅಟ್ಯಾಚ್ ಮಾಡುವಾಗ ಸ್ಟಿಚ್ ಹಾಕಿರ್ತೀವಲ್ಲ, ಸೊ ಅದ್ರ ಮೇಲೆ ಪೀಸ್ ಇಟ್ಟು ಕವರ್ ಮಾಡಿ. ಬಟ್ ಸ್ಟಿಚ್ ಅಲ್ಲಿ ಬರಬಾರ್ದು. ಸ್ಟಿಚ್ ಏನಿದ್ರು ಆದಷ್ಟು ನಮ್ಮ ರೈಟ್ ಸೈಡಿಗೆ ಬರಬೇಕು. ನೋಡಿ, ಟಾಪ್ ಸೈಡ್ ಅಲ್ಲಿ ಈ ತರ ಬರ್ಬೇಕಿದು. ಸೊ ನೋಡಿ ನಾನು ಯಾವ ರೀತಿ ಸ್ಟಿಚ್ ಹಾಕಿದ್ದೀನಿ. ಇದ್ರ ಮೇಲೆ ಇದು ಬಂದಿದೆ ಅಷ್ಟೇ, ಪೂರ್ತಿ ಕವರ್ ಆಗಿಲ್ಲ ಅಂದ್ರೂ ನಡೆಯುತ್ತೆ. ಸ್ಟಿಚ್ ಬಂದು ಆ ಕಡೆ ಇರಬೇಕು. ಸೊ ಇವಾಗ ಸೀದಾ ಹಾಕೊಳ್ಳಿ. ಸೀದಾ ಹಾಕೊಂಡು ನಿಮಗೆ ಎಷ್ಟು ದಪ್ಪಕ್ಕೆ ಬೇಕು ಅಷ್ಟು ದಪ್ಪಗೆ. ತುಂಬಾ ಚಿಕ್ಕದಾಗಿ ಮಾಡ್ತೀರಾ, ಮೀಡಿಯಂ ಸೈಜ್ ಮಾಡ್ತೀರಾ, ಸೊ ಅಷ್ಟು ದಪ್ಪಕ್ಕೆ ಮಡ್ಚ್ಕೊಳ್ಳಿ ಪೈಪಿಂಗ್ ನ. ಸೊ ಇನ್ಸೈಡ್ ನೀಟಾಗಿ ಫಿನಿಶಿಂಗ್ ಬಂದಿರುತ್ತೆ. ಸೊ ಬಾಡಿ ಪೀಸ್ ಮೇಲೆ ಬರ್ಲಿ, ಯಾವುದೇ ಕಾರಣಕ್ಕೂ ಪೈಪಿಂಗ್ ಪೀಸ್ ಮೇಲೆ ಸ್ಟಿಚ್ ಬರಬಾರ್ದು. ಸೊ ನೋಡಿ ನೀಟಾಗಿ ಬಂದಿದೆ ಪೈಪಿಂಗ್. ಸೊ ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡೋಕ್ ಮುಂಚೆ ನಾವು ಮಾಡ್ಬೇಕಾಗಿರೋ ಕೆಲಸ, ಇಲ್ಲಿ ಏನಾದ್ರೂ ಅಪ್ ಅಂಡ್ ಡೌನ್ ಇದೆಯಾ ಅಂತ. ಇಲ್ಲಿ ಒಂದು ದಾರದಷ್ಟು ಅಪ್ ಅಂಡ್ ಡೌನ್ ಇದೆ. ಸೊ ಅದನ್ನ ಕಟ್ ಮಾಡ್ತೀನಿ. ಕರೆಕ್ಟ್ ಆಗಿದ್ರೆ ಏನ್ ಕಟ್ ಮಾಡಕ್ ಹೋಗ್ಬಿಡಿ ಆಯ್ತಾ. ಸೊ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಈ ಸೆಂಟರ್ ಅಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ. ಸೊ ಎರಡು ಸ್ಲೀವ್ ಅಷ್ಟೇ ಸೇಮ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾವುದೇ ಅಪ್ ಅಂಡ್ ಡೌನ್ ಇಲ್ಲ, ಕರೆಕ್ಟ್ ಇದೆ. ಸೆಂಟರ್ ಅಲ್ಲಿ ಒಂದು ನಾಚ್. ಸೊ ಫಸ್ಟ್ ಏನ್ ನಾಚ್ ಹಾಕಿರ್ತೀವಿ ಬಾಡಿ ಪೀಸ್ ಮೇಲೆ, ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ, ಅಲ್ಲಿಟ್ಟು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಅಂತ. ಸೊ ಕಟಿಂಗ್ ಕರೆಕ್ಟ್ ಆಗಿ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ, ಯಾವುದೇ ಏರುಪೇರು ಬರಲ್ಲ. ಕಟಿಂಗ್ ಪಾರ್ಟ್ ನ ಯಾರು ನೋಡಿಲ್ಲ, ಮಿಸ್ ಮಾಡ್ದಿರಾ ನೋಡಿ, ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ.
ಡಬಲ್ ಸ್ಟಿಚ್ ಕಂಪಲ್ಸರಿ ಹಾಕಬೇಕು. ಇವಾಗ ಈ ಸೈಡ್ ಸೊ ಸ್ಲೀವ್ ಅಟ್ಯಾಚ್ ಆಯ್ತು. ಫೈನಲಿ ಉಳಿದಿರುವಂತದ್ದು ಫಿಟ್ಟಿಂಗ್ ಸ್ಟಿಚ್ ಹಾಕಿದ್ರೆ ಬ್ಲೌಸ್ ಫಿನಿಶ್ ಆಗುತ್ತೆ. ಸೊ ಫೈನಲಿ ಉಳಿದಿರುವಂತದ್ದು ಫಿಟ್ಟಿಂಗ್ ಸ್ಟಿಚ್. ಸೊ ಬ್ಲೌಸ್ ಏನಿದೆ ಮೆಜರ್ಮೆಂಟ್ ಬ್ಲೌಸ್, ಸೊ ಅದನ್ನ ಇಟ್ಕೊಳ್ಳಿ. ಕಟಿಂಗ್ ಅಲ್ಲಿ ತೋರಿಸಿದ್ದೆ. ಸೊ ಇಲ್ಲಿ 1/2 ಇಂಚು ನನಗೆ ಎಕ್ಸ್ಟ್ರಾ, ಓವರ್ ಆಲ್ 1 ಇಂಚ್ ಕೇಳಿದ್ದಾರೆ, ಆದ್ರೆ ಈ ಸ್ಲೀವ್ 1/2 ಇಂಚ್, ಆ ಕಡೆ ಆ ಸ್ಲೀವ್ 1/2 ಇಂಚ್. ಸೊ ಎಕ್ಸ್ಟ್ರಾ 1/2 ಇಂಚ್ ಇಡ್ತಾ ಇದ್ದೀನಿ ನಾನಿಲ್ಲಿ. ಸೊ ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ನಾವು ಕಟಿಂಗ್ ಅಲ್ಲಿ ಮಾರ್ಕ್ ಹಾಕಿರುವ ಪ್ರಕಾರ ಚೆಸ್ಟ್ ಮೆಜರ್ಮೆಂಟ್ ಬಂದು 37 ಇಂಚು. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಕಾಲ್ ಬರುತ್ತೆ. ನೋಡಿ ನಾನು ಇಲ್ಲಿ ಏನ್ ಮಾರ್ಕ್ ಹಾಕಿದೀನಿ ಅಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ವೇಸ್ಟ್ ರೌಂಡ್ ಬಂದು ಅಂದ್ರೆ ಸೊಂಟದ ಸುತ್ತಳತೆ ಬಂದು 36 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಇಂಚ್ ಬರುತ್ತೆ. ಸೊ ಇಲ್ಲಿ ಮಾರ್ಕ್ ಹಾಕ್ತೀನಿ ನೋಡಿ. ನಾನು ಕಟಿಂಗ್ ಅಲ್ಲಿ ಏನ್ ಮಾರ್ಕ್ ಹಾಕಿದ್ದೆ ನೇರ ಬಂದಿದೆ, ಇಲ್ಲಿಗೆ ಬಂದಿದೆ. ಸೊ ಇದನ್ನ ಹಿಂಗ್ ಸ್ಟ್ರೈಟ್ ಜಾಯಿನ್ ಮಾಡಿದ್ರೆ ನೇರ ಬರುತ್ತೆ. ಪ್ಲಸ್ ಸ್ಟಿಚ್ ಹಾಕೊಳ್ಳೋಣ. ಸೊ ನೋಡಿ ಕಚ್ಚೆ ಮೇಲ್ ನೋಡ್ಬೇಕು, ಕೆಳಗಡೆ ಟಾಪ್ ಸೈಡ್ ಅಲ್ಲಿ 2 ಕಡೆ ಪ್ಲಸ್ ಪಾಯಿಂಟ್ ನೋಡಿ ನೀಟಾಗಿ ಬಂದು ಕೂತಿದೆ. ಫಿಟ್ಟಿಂಗ್ ಸ್ಟಿಚ್ ಅಲ್ಲೂ ಅಷ್ಟೇ ಸ್ವಲ್ಪ ಇದು ಒಂಚೂರು ಹೋಗಿದೆ. ಏನಕ್ಕಂದ್ರೆ ಇವರು 1/2 ಇಂಚು ಲೂಸ್ ಕೇಳಿದ್ರು. ಇವ್ರು ಏನ್ ಕೇಳಿದಾರೆ ಅದಕ್ಕಿಂತ 1/2 ಇಂಚು ಲೂಸ್, ಯಾಕಂದ್ರೆ ವಯಸ್ಸಾಗಿರೋ ಪರ್ಸನ್. ಸೊ ಹಂಗಾಗಿ ಇವ್ರದ್ದು ಏನ್ ಮೆಜರ್ಮೆಂಟ್ ಇದೆ ಕರೆಕ್ಟ್ ಆಗಿ ಇಲ್ಲಿ ಸ್ಟ್ರೈಟ್ ಬರ್ತಿತ್ತು. ಸೊ ಹಂಗಾಗಿ ಒಂದು ಸ್ವಲ್ಪ ಹೋಗಿದೆ ಅಷ್ಟೇ, ಅದರ್ವೈಸ್ ಇದು ಸ್ಟ್ರೈಟ್ ಬಂದಿದೆ. ಸೊ ಇದು ಅವ್ರ ಮೆಜರ್ಮೆಂಟ್ ಪ್ರಕಾರ. ಯಾಕಂದ್ರೆ ಸ್ವಲ್ಪ ಕೆಲವ್ರದ್ದು ತೋಳು ದಪ್ಪ ಇರುತ್ತೆ, ಅಂತ ಟೈಮಲ್ಲಿ ಈ ರೀತಿ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಇದನ್ನ ಈ ಸೈಡ್ ಇಂದ ಮಾಡ್ಕೊಂಬೋಣ. ಬಾಟಮ್ ಸೈಡ್ ಇಂದ ಇಲ್ಲಿ ಸೇಮ್ 9 ಇಂಚು. ಸೊ 9 ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ 9 ಇಂಚಿಗೆ ಮಾರ್ಕ್ ಹಾಕಿದ್ದಾಯ್ತು. ಇಲ್ಲಿ 9.25 ಇಂಚು ಕರೆಕ್ಟ್ ಮಾರ್ಕಿಂಗ್ ಏನಿದೆ ಅದು ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಇವ್ರದ್ದು ತೋಳಿನ ಸುತ್ತಳತೆ ಇದು ಎಷ್ಟು ಇಟ್ಟಿದೀವಿ ಅಷ್ಟು ಇಟ್ಕೊಂಬೇಡ. ನೋಡಿ ಈ ತರ ಇಟ್ಕೊಂಡು ಮಾರ್ಕ್ ಮಾಡಿದ್ರೆ ಮುಗೀತು. ಮೆಜರ್ ಮಾಡೋ ಅವಶ್ಯಕತೆನೇ ಇಲ್ಲ. ಆ ಸೈಡ್ ಎಷ್ಟು ಇಟ್ಟಿದ್ವಿ ಅದೇ ಈ ಸೈಡ್ ಕೂಡ. ಸೊ ನೋಡಿ ನಮ್ ಫಿಟ್ಟಿಂಗ್ ಸ್ಟಿಚ್ ಆಯ್ತು. ಸೊ ಇವಾಗ ಚೆಕ್ ಮಾಡ್ಕೊಂಡ್ಬಿಡಿ ಕರೆಕ್ಟ್ ಬಂದಿದ್ಯಾ ಅಂತ. ಸೊ ಇದೇ ತರ ಇಟ್ಕೊಂಡು ಚೆಕ್ ಮಾಡ್ಬೋದು. 37 ಇಂಚು ಚೆಸ್ಟ್ ಮೆಷರ್ಮೆಂಟ್ 37 ಇಂಚು ಓವರ್ ಆಲ್. ಅದರಲ್ಲಿ ಅರ್ಧ ಅಂದ್ರೆ ನಮ್ಗೆ ಎಷ್ಟು ಬರುತ್ತೆ? ಸೊ 37 ಇಂಚು ಇವ್ರದ್ದು ರೆಡಿ ಚೆಸ್ಟ್ ಅಂದ್ರೆ ಅವ್ರ ಬ್ಲೌಸ್ ಅಲ್ಲಿ 36 ಬಂದಿತ್ತು. ಓವರ್ ಆಲ್ 1 ಇಂಚು ನನಗೆ ಜಾಸ್ತಿ ಇಡಕ್ ಹೇಳಿದ್ರು. ಸೊ ಅವಾಗ ಎಷ್ಟಾಗುತ್ತೆ ನಮ್ಗೆ
37 ಇಂಚ್ ಆಗುತ್ತೆ. 36 ಇಂಚ್ ಇರೋದು 37 ಇಂಚ್ ಆಗುತ್ತೆ. ಸೊ 37 ಇಂಚಲ್ಲಿ ಅರ್ಧ, ಏನಕ್ಕಂದ್ರೆ ಈ ಕಡೆ ಎರಡು ಸೈಡ್ ಓಪನ್ ಮಾಡಿ 4 ಫೋಲ್ಡಿಂಗ್ ಅಲ್ಲಿ ನಾವು ಮಾರ್ಕ್ ಹಾಕುವಾಗ 4 ಭಾಗ ಮಾಡ್ತೀವಿ. ಈ ರೀತಿ ಅಳತೆ ಮಾಡುವಾಗ 2 ಭಾಗ ಮಾಡ್ಕೊಬೇಕು. 37 ಇಂಚಲ್ಲಿ ಅರ್ಧ ಅಂದ್ರೆ 18.5 ನೋಡಿ, ಕರೆಕ್ಟ್ ಆಗಿ ಇಲ್ಲಿಗೆ 18.5 ಬರ್ತಾ ಇದೆ, 18.5. ಸೊ ಅದಾದ್ಮೇಲೆ ವೇಸ್ಟ್ ಮೆಷರ್ಮೆಂಟ್ ಬಂದು 36 ಇಂಚು. ಇಲ್ಲಿಂದ ಈ ತರನಾದ್ರೂ ಚೆಕ್ ಮಾಡ್ಕೊಳ್ಬಹುದು, ಅಥವಾ ನೋಡಿ ಈ ರೀತಿನಾದ್ರೂ ಚೆಕ್ ಮಾಡ್ಕೊಳ್ಬಹುದು ವೇಸ್ಟ್ ಮೆಷರ್ಮೆಂಟ್ ನ ಈ ರೀತಿ ಇಟ್ಟು. ಸೊ ಪರ್ಫೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಇದ್ರಲ್ಲಿ ನಿಮ್ಗೆ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು. ನಮಗೆ ಎಷ್ಟು ಬೇಕಾಗಿರೋದು 36 ಇಂಚು. ಇಲ್ಲಿ ಎಷ್ಟಿದೆ? 37 ಇಂಚ್ ಇದೆ. ಸೊ 1 ಇಂಚ್ ಎಕ್ಸ್ಟ್ರಾ ಇದೆ. ಸೊ 1 ಇಂಚ್ ಎಕ್ಸ್ಟ್ರಾ ಇರೋದನ್ನ ನಾವು ಎಲ್ಲಿ ರಾಂಗ್ ಮಾಡಿದೀವಿ ನೋಡ್ಕೊಳ್ಬೇಕು. ಸೊ ಇಲ್ಲಿ ಒಂದ್ ಸ್ವಲ್ಪ ಇಟ್ಕೊಂಡ್ಬಿಡಿ, ಚೂರು ಒಂದು ಕಾಲ್ ಇಂಚ್ ಅಷ್ಟು ಈ ಡಾಟ್ಸ್ ಹತ್ರ, 2 ಡಾಟ್ಸ್ ಹತ್ರ, ಒಂದೇ ಡಾಟ್ಸ್ ಹಾಕಿ ಹಿಡಿಯೋದಲ್ಲ, 2 ಡಾಟ್ಸ್ ಕಡೆ ಒಂದ್ ಕಾಲ್ ಇಂಚ್ ಇಟ್ಕೊಳ್ಳಿ. ಅದಾದ್ಮೇಲೆ ಈ ವೇಸ್ಟ್ ಮೆಷರ್ಮೆಂಟ್ ಇಲ್ಲಿ ಒಂದು ಕಾಲ್ ಇಂಚು. ಸೊ ಅದಾದ್ಮೇಲೆ ಇಲ್ಲಿ 1/4 ಇಂಚು. ಸೊ ಇವಾಗ ಇಲ್ಲಿ 1 ಇಂಚ್ ಅವಾಯ್ಡ್ ಆಗಿದೆ, ಚೆಕ್ ಮಾಡ್ಬೋದು. 1 ಇಂಚ್ ಕರೆಕ್ಟ್ ಆಗಿ ಹೋಗಿರುತ್ತೆ. ನಾನು ಎಲ್ಲಾ ಕಡೆ ಕರೆಕ್ಟ್ ಆಗಿ ಹಿಡಿದಿದ್ದೀನಿ. ನೋಡಿ 36 ಇಂಚು ಕರೆಕ್ಟ್ ಆಗಿ ಬರ್ತಾ ಇದೆ. ಸೊ ಇವಾಗ ನಾವು ಫೈನಲಿ ಇಲ್ಲಿ ಎಕ್ಸ್ಟ್ರಾ ಸ್ಟಿಚಸ್ ಬೇಕಾದ್ರೆ ನಾವ್ ಇಲ್ಲಿ ಹಾಕೊಂಡ್ಬಿಡೋಣ. ಹಾಫ್ ಇಂಚ್ ಗ್ಯಾಪ್ ಅಲ್ಲಿ ಎಕ್ಸ್ಟ್ರಾ ಸ್ಟಿಚಸ್ 1, 2, 3 ಹಾಕೊಂಡ್ಬಿಡಿ. ಸೊ ಈ ರೀತಿ ಸ್ಟಿಚ್ ಹಾಕೊಂಡು ಇಲ್ಲಿ ಎಕ್ಸ್ಟ್ರಾ ಇರುವ ಬಟ್ಟೆನ ಕಟ್ ಮಾಡಿ. ತುಂಬಾ ಒಳಗಡೆ ಜಾಸ್ತಿ ಕೂಳೆ ಅಂದ್ರೆ ಕಚ್ಚಾ ಜಾಸ್ತಿ ಇದ್ರೆ ಹಿಂಸೆ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು, ಮಿಕ್ಕಿದ್ದು ನಿಮ್ಗೆ ಎಷ್ಟು ಬೇಡ ಅದನ್ನ ಕಟ್ ಮಾಡಿ ಈ ರೀತಿ ಫಿನಿಶಿಂಗ್ ಮಾಡ್ಕೊಂಡ್ಬಿಡಿ. ಫೈನಲಿ ನಮ್ಮ ಬ್ಲೌಸ್ ಮುಗೀತು. ಹೇಗ್ ಬಂದಿದೆ ನೋಡೋಣ ಬನ್ನಿ. ಸೊ ಫೈನಲಿ ನಮ್ ಬ್ಲೌಸ್ ನೋಡಿ ಈ ತರ ಬಂದಿದೆ. ಸೊ ಕಂಪ್ಲೀಟ್ ಈ ಬ್ಲೌಸ್ ನ ಕಟಿಂಗ್ ಒಂದ್ ವಿಡಿಯೋ, ಅದಾದ್ಮೇಲೆ ನಿಮ್ಗೆ ಒಂದೇ ಸರಿ 5-6 ಬ್ಲೌಸ್ ಇಟ್ಟು ಹೇಗ್ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದು ಕಂಪ್ಲೀಟ್ ಒಂದ್ ವಿಡಿಯೋ. ಸೊ ಅದಾದ್ಮೇಲೆ ಇದೇ ಬ್ಲೌಸ್ ಕಟಿಂಗ್ ಇದ್ದು ಕಂಪ್ಲೀಟ್ ಸ್ಟಿಚಿಂಗ್ ಒಂದು 15-20 ನಿಮಿಷ. ನೋಡಿ ಇವಾಗ ನಾನು ನಿಮ್ಗೆ ವಿಡಿಯೋ ಮಾಡ್ತಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ನನ್ಗೆ ಒಂದು 15 ನಿಮಿಷ 17 ನಿಮಿಷ 18 ನಿಮಿಷ ಏನೋ ಆಗಿದೆ ಅಷ್ಟೇ, ಅದ್ರ ಮೇಲೆ ಆಗಿಲ್ಲ. 15ರಿಂದ ಬಿಗಿನರ್ಸ್ ಅಂದ್ರೆ ಒಂದು ಹಾಫ್ ಅನ್ ಅವರ್ ತಗೊಳ್ಳಿ, 15 ನಿಮಿಷ ಬೇಡ. ಹೊಸಬ್ರು ಅಂದ್ರೆ ಒಂದು ಹಾಫ್ ಅನ್ ಅವರ್ ಅಲ್ಲಿ ಆಗುತ್ತೆ. ಸೊ ಆರಾಮ್ಸಿ ಮಾಡ್ಬೋದು. ಫಾಸ್ಟ್ ಆಗಿ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋ ಅನ್ನುವ ಟ್ರಿಕ್ಸ್ ಜೊತೆಗೆ ಹೇಳ್ಕೊಟ್ಟಿದ್ದೀನಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್, ಇಲ್ಲಾಂದ್ರೆ ಡಿಸ್ಲೈಕ್, ಏನಾದ್ರೂ ಒಂದ್ ಕೊಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಇದಕ್ಕಿಂತ ನಿಮ್ಗೆ ಕ್ಲಿಯರ್ ಆಗಿ ಕ್ಲಾಸ್ ಸಿಗುತ್ತೆ. ಪ್ರತಿಯೊಂದಕ್ಕೂ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ, ವಿತ್ ನೋಟ್ಸ್ ಸಿಗುತ್ತೆ. ನಿಮ್ ಡೌಟ್ಸ್ ಕೂಡ ಕ್ಲಿಯರ್ ಮಾಡ್ತೀವಿ. ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಸಿಕ್ ಆನ್ಲೈನ್ ಕ್ಲಾಸ್ ನ ಜಾಯಿನ್ ಆಗಿ, ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಏನೇನ್ ಕಲ್ಸ್ಕೊಡ್ತೀನಿ ಅಂತ ಸ್ಟಾರ್ಟಿಂಗ್ ಹೇಳಿದಾಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿ. ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಏನಿದೆ ಆ ನಂಬರ್ಗೆ ನೀವು
ವಿಡಿಯೋ ಲಿಂಕ್ ಕೇಳಿದ್ರೆ ಆ ನಂಬರ್ ಇಂದನೂ ಕೂಡ ವಿಡಿಯೋ ಲಿಂಕ್ ಕಳಿಸ್ತೀವಿ. ನಿಮ್ಗೆ ಇಷ್ಟ ಆದ್ರೆ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಓಕೆನಾ? ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.